ಫೈನಲಿ ಯಶ್ ಅವರ ಟಾಕ್ಸಿಕ್ ಫಿಲಮ್ನ ಫಸ್ಟ್ ಸಾಂಗ್ ಇವತ್ತು ಝೆಡ್ ಮ್ಯೂಸಿಕ್ ಅವರು ರಿಲೀಸ್ ಮಾಡಿದ್ದಾರೆ. ನಾನು ಫಸ್ಟು KVN ಚಾನಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ, ಬಟ್ ಝೆಡ್ ಮ್ಯೂಸಿಕಲ್ಲಿ ಸಾಂಗ್ ರಿಲೀಸ್ ಆಯಿತು. ಆ್ಯಂಡ್ ಟಾಕ್ಸಿಕ್ ಟೀಮ್ ಅವ್ರದ್ದು ಏನು ಸ್ಪೆಷಲ್ ಅಂತಂದರೆ ಪಕ್ಕಾ ಹೇಳಿ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾರೆ. ನನಗಂತೂ ಇದು ಪರ್ಸ್ನಲಿ ಖುಷಿ ಆಯಿತು. ಮತ್ತು ಈ ಸಾಂಗ್ ನೋಡೋದು ನನಗೆ ಸ್ವಲ್ಪ ಬೇಜಾರು ಕೂಡ ಆಯಿತು. ಯಾಕೆ ಅಂತಂದರೆ ವಿಡಿಯೋ ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ಲಿರಿಕಲ್ ವಿಡಿಯೋ ಸಾಂಗ್ ಆದರೂ ಕೂಡ ಅಟ್ಲೀಸ್ಟ್ 10 to 20 ಸೆಕೆಂಡ್ಸ್ ವಿಡಿಯೋ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇದರಲ್ಲಿ ದ ಸೇಮ್ ಓಲ್ಡ್ ಪೋಸ್ಟರ್ ಮಾತ್ರನೇ ಇತ್ತು. ಬಟ್ ಸಾಂಗ್ ಕೇಳಿದ್ಮೇಲೆ ನನಗೆ ಇದು ಓಕೆ ಅನ್ನಿಸ್ತು. ಯಾಕೆ ಅಂತಂದರೆ ಇವಾಗಲೇ ಬಿಟ್ಟಿರುವಂಥ ಟೀಸರೇ ಎಕ್ಸ್ಪೆಕ್ಟೇಷನ್ಸ್ನ ತುಂಬ ಜಾಸ್ತಿ ಮಾಡಿದೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟಾಕ್ಸಿಕ್ತೆ ಸುದ್ದಿ ನಡೀತಾ ಇರೋದ್ರಿಂದ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಫಿಲಮ್ ಮೇಲೆ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಹೀಗೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಇನ್ನು ಸಾಂಗ್ ಹೇಗಿದೆ ಅಂತ ಮಾತಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಇವತ್ತು ರಿಲೀಸ್ ಆದ ಟಾಕ್ಸಿಕ್ನ ತಬಾಹಿ ಸಾಂಗ್ನ ಡ್ಯೂರೇಷನ್ ಬಂದು 4 minutes 26 seconds ಇದೆ. ಮತ್ತು ಇದನ್ನು ಹಾಡಿರೋದು ಹಿಂದಿ ಸಿಂಗರ್ ವಿಶಾಲ್ ಮಿಶ್ರಾ ಅವರು. ಮತ್ತು ಇದಕ್ಕೆ ಯೋಗರಾಜ್ ಭಟ್ ಅವರ ಇಂಟೆನ್ಸ್ ಲಿರಿಕಲ್ ರೈಟಿಂಗ್ ಇದ್ದು, ಈ ಸಾಂಗ್ ಕೇಳಿದ್ರೇ ಗೊತ್ತಾಗ್ತಾ ಇದೆ ಇದೊಂದು ರೊಮ್ಯಾಂಟಿಕ್ ಸಾಂಗ್ ಅಂತ. ಈ ಲಿರಿಕ್ಸ್ ಕೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಇದು ಯಶ್ ಆ್ಯಂಡ್ ಕಿಯಾರಾ ಅಡ್ವಾಣಿ ಅವರ ಮಧ್ಯ ಒಂದು ಎಕ್ಸ್ಟ್ರೀಮ್ ರೊಮ್ಯಾನ್ಸ್ ಆಗ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಸಾಂಗ್ ಒಂದು ವೇವಲ್ಲಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಹೋಗ್ತಾ ಇದೆ. ಜೊತೆಗೆ ಈ ಸಾಂಗಲ್ಲಿ ವರ್ಡ್ಸ್ಗೂ ಜಾಸ್ತಿ ಮ್ಯೂಸಿಕ್ಕೇ ಇದೆ ಅಂತ. ಸೊ ಇದರಿಂದ ನಮಗೆ ಗೊತ್ತಾಗೋದು ಏನು ಅಂತಂದರೆ ಈ ಸಾಂಗ್ ಒಂದು ಪ್ಲೇಸಲ್ಲಿ ಶೂಟ್ ಮಾಡಿರೋ ಲವ್ ಸಾಂಗ್ ಥರ ಇಲ್ಲ. ಇದು ಫಿಲಮ್ನ ಕ್ಯಾರೆಕ್ಟರ್ಸ್ ಜೊತೆ ಸಿಚುವೇಶನ್ ಜೊತೆ ಟ್ರಾವೆಲ್ ಆಗೋ ಥರ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ತಬಾಯಿ ಅನ್ನೋ ವರ್ಡ್ನ ಇದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಾರಿ ಹೇಳಿದ್ದಾರೆ. ಅಂದರೆ ಇಲ್ಲಿ ರಾಯನ ರೊಮ್ಯಾನ್ಸ್ ಜಾಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಫಿಲಮ್ ಟೀಮ್ ಇಲ್ಲಿ ಯಾವುದೇ ರೀತಿಯ ವಿಡಿಯೋ ಸಾಂಗ್ ಅಥವಾ ಯಾವುದೇ ರೀತಿಯ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿಲ್ಲ. ಅದಕ್ಕೆ 2 ರೀಸನ್ಸ್ ಇದೆ. ಹಾಗಾದರೆ ಯಾವುದಪ್ಪ ಆ 2 ರೀಸನ್ಸ್ ಅಂತ ನೋಡೋದಾದರೆ, ಮೊದಲನೆಯದ್ದು ಫಿಲಮ್ನ ಕ್ಯೂರಿಯಾಸಿಟಿ. ಯಾವುದೇ ಫಿಲಮ್ನ ನಾವು ನೋಡಬೇಕು, ಫೀಲ್ ಮಾಡಬೇಕು ಅಂದರೆ ಆ ಫಿಲಮ್ ಎಂಗೇಜಿಂಗ್ ಆಗಿರಬೇಕು ಅಲ್ವಾ. ಸೊ ಆ ಎಂಗೇಜಿಂಗ್ ಫೀಲ್ ಮಾಡಬೇಕು ಅಂದರೆ ಇಲ್ಲಿ ನಮಗೆ ಸಿಗುವಂಥ ವಿಜುವಲ್ಸ್ ಮೇಲೆ ಇಂಟ್ರೆಸ್ಟ್ ಇರಬೇಕು. ಅದಕ್ಕೆ ಫಿಲಮ್ ಟೀಮ್ ವಿಡಿಯೋನ ರಿವೀಲ್ ಮಾಡಿಲ್ಲ. ಆ್ಯಂಡ್ ನಾನು ಆಗಲೇ ಹೇಳಿದ ಹಾಗೆ ಇದು ಫಿಲಮ್ನ ಸಿಚುಯೇಷನ್ ಬೇಸ್ಡ್ ಹೋಗೋ ಥರ ಇರೋದ್ರಿಂದ ಅದು ಫಿಲಮ್ನ ಡೀಟೇಲ್ಸ್ನ ಬಿಟ್ಕೊಟ್ಟಾಗ ಆಗುತ್ತೆ ಅಂತೇಳಿ ಟಾಕ್ಸಿಕ್ ಟೀಮ್ ಅದನ್ನು ಹೈಡ್ ಮಾಡಿದೆ. ಆ್ಯಂಡ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ಕೂಡ ಹೀಗೆ ಮಾಡಿದೆ. ಇನ್ನು ಎರಡನೇದ್ದು ಅಂದರೆ ಅದು ಇವಾಗಲೇ ಟಾಕ್ಸಿಕ್ ಫಿಲಮ್ ಫೇಸ್ ಮಾಡ್ತಾ ಇರುವಂಥ ಅಡಲ್ಟ್ ಸೀನ್ ಆ್ಯಂಡ್ ಕೇಸ್ ಅನ್ನೋ ಕಾಂಟ್ರವರ್ಸಿ. ಇಫ್ ಇನ್ ಕೇಸ್ ಈ ವಿಡಿಯೋ ಸಾಂಗ್ ರಿಲೀಸ್ ಆಗಿ ಅದರಲ್ಲೂ ಯಾವುದಾದ್ರೂ ಮತ್ತೆ ಹೊಸ ಕಾಂಟ್ರವರ್ಸಿ ಆದರೆ, ಅಥವಾ ಇದು ರೊಮ್ಯಾಂಟಿಕ್ ಸಾಂಗ್ ಅಲ್ವಾ, ಸೊ ರಾಯ ಯಾವಾಗಲೂ ಜೋಶಲ್ಲಿ ಬೇರೆ ಇರೋದ್ರಿಂದ ಯಾವುದಾದ್ರೂ ಎಕ್ಸ್ಟ್ರೀಮ್ ರೊಮ್ಯಾನ್ಸ್ ಇದ್ದರೆ ಅದು ಫ್ಯಾಮಿಲಿ ಆಡಿಯನ್ಸ್ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ವಿಡಿಯೋ ಸಾಂಗ್ನ ಟೀಮ್ ಶೇರ್ ಮಾಡ್ಕೊಂಡಿಲ್ಲ ಅಂತ ಅನಿಸುತ್ತೆ. ಮತ್ತು ಸಾಂಗ್ ಕೇಳಿದ ನನಗೆ ಇದು ಅಷ್ಟು ಹೈಪ್ ಏನು ಕ್ರಿಯೇಟ್ ಮಾಡಲಿಲ್ಲ, ಒಂದು ಎಬೋವ್ ಆ್ಯಾವ್ರೇಜ್ ಫೀಲ್ ಕೊಡ್ತು ಅಷ್ಟೇ. ಬಟ್ ಫಿಲಮಲ್ಲಿ ಇದು ವಿಜುವಲ್ಸ್ ಜೊತೆ ಮತ್ತೆ ಕೇಳ್ತಾ ಇದ್ದರೆ ಇಷ್ಟ ಆಗ್ಬೋದು ಅಂತ ಅನಿಸುತ್ತೆ. ಫೈನಲಿ ನಿಮಗೆ ಈ ಲಿರಿಕ್ ಸಾಂಗ್ ಹೇಗಿತ್ತು ಅಂತ ಅನ್ನಿಸ್ತು? ಸಾಂಗ್ ಇಷ್ಟ ಆಯಿತಾ? ಅವ್ರು ಬೇರೆ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಾ? ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.